ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ನಮ್ಮ ಗದಗ ಮಾರ್ಕೆಟ್ ಹೆಂಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಬನ್ನಿ ಹೋಗೋಣ, ಗದಗ ಮಾರ್ಕೆಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಅಜ್ಜಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಜ್ಜಿ ಚೆನ್ನಾಗಿರೋದು ಕೊಡು ಅಂತ ಹೇಳಿದೆ. ಹಾಗೆ ಅವರು ಟೇಸ್ಟ್ ಮಾಡಿ ಚೆನ್ನಾಗಿದೆ ತಗೊಂಡು ಅಡುಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಏನಾದರೂ ಸೋರ್ತಿತ್ತು ಅಂತ ಹೇಳಿದ್ರೆ ತೊಗೊಂಬನ್ನಿ ಅಂದರು. ನೋಡಿ, ನೀರು ತುಂಬೋ ಗಡಿಗೆನೂ ಇದೆ, ಪ್ರತಿಯೊಂದು ಇದೆ. ಹಾಗೆ ಮಾರ್ಕೆಟ್ ಕಡೆ ಹೊರಟೆ ತಗೊಂಡು. ಮಾರ್ಕೆಟ್ ಅಂತೂ ಯಪ್ಪ ದೇವರೇ ಅನಿಸ್ಬಿಡ್ತು. ಎಷ್ಟು ಗಲೀಜಿದೆ ಗೊತ್ತಾ, ಆ ಸ್ಮೆಲ್ಲು. ಇನ್ನೂ ಇಂಪ್ರೂವ್ ಆಗಿಲ್ಲ ನಮ್ಮ ಗದಗ. ಯಾವಾಗ ಇಂಪ್ರೂವ್ ಆಗುತ್ತೆ? ದಾವಣಗೆರೆ ಥರ ನಮ್ಮ ಗದಗು ಸ್ಮಾರ್ಟ್ ಸಿಟಿ ಆದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಈರುಳ್ಳಿ ಹತ್ರ ಬಂದೆ. ಈರುಳ್ಳಿ ಅಂತೂ ₹1 ನಾನು ಬಾರ್ಗಿನ ಮಾಡಿಲ್ಲ. ಕೊಡಿ, ಅಲ್ಲಿ ಏನಾದ್ರು ಕಮ್ಮಿ ಇದೆ ವಾಪಸ್ ಕೊಡ್ತೀನಿ. ತೊಗೊಂಡ್ರಲ್ಲ, ಆಮೇಲೆ ದುಡ್ಡಿಸ್ಕೊಳಕ್ಕೆ ಅವ್ರನ್ನ ಕರ್ಕೊಂಬಂದು ದುಡ್ಡಿಸ್ಕೊಳಕ್ಕೆ. ಎಷ್ಟಾಯ್ತು ರೀ? ಅಷ್ಟು ಮೆಣಸಿನ್ಕಾಯಿ ಅರ್ಧ kg, ಇದು 5 kg. 60 ಟೊಮೆಟೊ ಬೇಡ ಅಂದರೆ ಅರ್ಧ ಕಿಲೋ 30. ತಗೊಂಡು ಬೆಳ್ಳುಳ್ಳಿ ಹತ್ರ ಬಂದು ಬೆಳ್ಳುಳ್ಳಿ ತಗೊಂಡೆ. 1/4 kg ₹60 ಅಂತ. ₹1 ನಮ್ಗೆ ಬಾರ್ಗಿನ್ ಮಾಡಿಲ್ಲ ಗೊತ್ತಾ. ಅಪ್ಪ ದೇವರೇ, ನಾನು ನೋಡಿದ್ರೆ ಹಂಗೆ ಮಾಡ್ತಾರೇನೋ ಇವರು ಅಂತ ಅಂದ್ಕೊಂಡು ಎಲ್ಲನೂ ಎಷ್ಟು ಕೇಳ್ತಾರೋ ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡೆ ಫ್ರೆಂಡ್ಸ್ ನಾನು. ಹಂಗೆ ಅಮ್ಮ ಹೀರಿಕಾಯಿ ಹೇಳಿದ್ರು. ಹೀರಿಕಾಯಿ ಹತ್ರ ಬಂದೆ. ಹೀರಿಕಾಯಿನೂ ಜಾಸ್ತಿ ಇರಲಿಲ್ಲ, ಒಂದೆರಡು ಕಮ್ಮಿ ಇದ್ದು. ಸೊ ಹಂಗೆ ಮಾಡಿ ಒಂದು 1/4 kg, ಇದು ಅರ್ಧ kg ಹಾರಿಸ್ಕೊಂಡೆ. ಸ್ವಲ್ಪ ಎಳೆಯೋದಿರೋದನ್ನ ತೂಕ ಕೊಟ್ಟರು. ಅದನ್ನು ಅರ್ಧ kgಗೆ ₹40 ಹೇಳಿದರು. ಹಂಗೆ ತಗೊಂಡೆ. ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋದು ತಗೊಂಡೆ. ಮತ್ತು ನನಗೆ ಒಂದು ಅಂಗಡಿ ಹೋಗಿರ್ತೀನಲ್ಲ, ಅಲ್ಲೇ ತೊಗೋಬೇಕು. ಮತ್ತು ಪಕ್ಕದ ಅಂಗಡಿಗೆ ಹೋಗಿ ನಂಗೆ ಮನಸ್ಸೇ ಬರಲ್ಲ, ಅದು ಯಾಕಂತ ಗೊತ್ತಿಲ್ಲ ನನಗೆ. ಹಂಗೇನೆ ಸೌತೆಕಾಯಿ ನೋಡ್ತಾ ಇದ್ದೆ, ಸೌತೆಕಾಯಿ ತಿನ್ನಬೇಕಂತ ಅನ್ನಿಸ್ತು. ಕೇಳಿದೆ, ಒಂದು ಸೌತೆಕಾಯಿ ತಗೋಲ್ಲ ಅಂತ. ತಗೊಳ್ಳಿ ಅಮ್ಮ ಅಂತಂದರು. ತುಂಬ ಖುಷಿ ಆಯಿತು. ಆ ಸೌತೆಕಾಯಿ ಅಮೌಂಟ್ನ ಪರ್ಸಲ್ಲಿ ಇಟ್ಕೊಂಡು ಸೌತೆಕಾಯನ್ನು ತಿನ್ಕೊಂಡು ಫುಲ್ ಮಾರ್ಕೆಟ್ ತುಂಬ ಓಡಾಡಿದ್ದೀನಿ ಗೊತ್ತಾ. ಯಾರಾದ್ರು ಅಂದ್ಕೊಂಡಿರ್ತಾಳೆ, ಏನು ಈ ಹುಡುಗಿಗೆ ಹುಚ್ಚಿನ, ಹೆಂಗೆ ಸೌತೆಕಾಯಿ ತಿಂತಿದ್ದಾಳೆ ನೋಡಿ ಅಂತ. ಏನೋ ಒಂಥರ ಖುಷಿ ಆ ಥರ ತಿನ್ಕೊಂಡು ಓಡಾಡೋಕ್ಕೆ. ಫುಲ್ ಮಾರ್ಕೆಟ್ ಸುತ್ತಿದೆ. ಈ ಮಾರ್ಕೆಟ್ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕ್ಲೀನಾಗಿತ್ತು, ಏನೋ ಸ್ಮೆಲ್ ಇರಲಿಲ್ಲ. ಬಟ್ ಎಲ್ಲರೂ ನನ್ನೇ ನೋಡ್ತಿದ್ರು, ಏನಪ್ಪ ಹಂಗೊಂಥರ ಅನಿಸೋದು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಹಂಗೇ ನೋಡ್ತಾ ಇದ್ದೆ ಏನಿದ್ದಾವೆ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಫ್ರೆಶ್ ಆಗಿದ್ದು ತರಕಾರಿ ಎಲ್ಲ. ನಾನು ಅಂದ್ಕೊಂಡೆ ಅಷ್ಟು ಫ್ರೆಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ತರಕಾರಿ ಟೊಮೊಟೊ ಐತಿ, ಕ್ಯಾಪ್ಸಿಕಮ್ ಆಯಿತು, ಎಲ್ಲನೂ ಚೆನ್ನಾಗೇ ಇದ್ದು, ಫ್ರೆಶ್ ಆಗೇ ಇದ್ದು. ಹಂಗೆ ಸೌತೆಕಾಯಿ ತಿನ್ಕೊಂತ ಮುಂದೆ ಹೋದೆ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಕೊತ್ತಂಬರಿ ಅಲ್ಲಿ ಟ್ರೈ ಮಾಡಿದೆ ಬಾರ್ಗಿಂಗ್ ಮಾಡೋಕ್ಕೆ. ಅವರು ಇಲ್ಲ ಅಂತ ಹೇಳಿದರು. ಅಲ್ಲಿ ನೋಡಿ ಹಿಂಗೆ ಸೌತೆಕಾಯಿ ತಿನ್ಕೊಂತಾನೆ ಎಲ್ಲನೂ ತರಕಾರಿ ತಗೊಂಡೆ. ನೋಡಿ, ಮೂಲಂಗಿ, ಉಳ್ಳಾಗಡ್ಡಿ, ಮೆಂತ್ಯ, ಪಾಲಕ್ಕು ಎಲ್ಲ ಫ್ರೆಶ್ ಇದೆ, ತುಂಬ ಚೆನ್ನಾಗಿದೆ. ನಾನೇ ಹೋಗ್ತೀನಿ ವೀಕ್ಲಿ ಮಾರ್ಕೆಟಿಗೆ. ಮತ್ತು ತಗೊಂಡು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾಯಿದ್ದೆ. ಅಂದರೆ ನಮ್ಮೊಬ್ಬರು ಅಣ್ಣ ಇದ್ದರು, ಅವ್ರು ಇದ್ದಾರ ಏನೋ ಅಂದ್ಕೊಂಡು ಹೋದೆ. ಕಡೆಗೂ ಸಿಕ್ಕರು. ಸಿಕ್ಕಮೇಲೆ ಏನಮ್ಮ ಇಷ್ಟು ಮಾಡಿಕೊಟ್ಟಿದ್ಯಾ, ಹಂಗೆ ಹೆಂಗಂದ್ರೂ ಇಲ್ಲ ಅಂತ ಹೇಳಿ ಹಂಗೆ ಮಾತಾಡಿಸ್ಕೊಂಡು ಅಮ್ಮನ ಫೋನ್ ಹಚ್ಕೊಟ್ಟೆ. ಅಮ್ಮ ಸ್ವಲ್ಪ ಮಾತಾಡಿದ್ರು.
ಬಾ ಅಣ್ಣ ಮನೆಗೆ ಅಂತಂದೆ. ಆಯ್ತಮ್ಮ ಬರ್ತೀನಿ ಅಂತ ಹೇಳಿದ್ರು. ನನಗೂ ಅವ್ರನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಅದಕ್ಕೆ ಅವ್ರಿಗೂ ಖುಷಿ ಆಯಿತು. ಸರಿ ಆಯಿತು ಅಂತೇಳಿ ಹಾಗೆ ಎಲೆ ತೊಗೋಬೇಕಿತ್ತು. ಅಮ್ಮ ಅಡಿಕೆ ತಿಂತಾರೆ, ಅವ್ರಿಗೆ ಎಲೆ ಬೇಕೇ ಬೇಕು. ಅದಕ್ಕೆ ಬಂದು ಒಂದು 10 ರೂಪಾಯಿ ಎಲೆ ತೊಗೊಂಡೆ. ಇದಕ್ಕೆ ನಾವು ಅಂಬಾಡಿ ಎಲೆ ಮತ್ತು ಕರಿ ಎಲೆ ಅಂತೀವಿ. ಅಮ್ಮ ಕರಿ ಎಲೆ ತಿಂತಾರೆ, ಅದೇ ಕಲ್ಕತ್ತೆಲಿ ಕರಿ ಎಲೆ ಅಂತಾರಲ್ಲ, ಸೊ ಆ ಥರ ಗೊತ್ತಿಲ್ಲ ನನಗೆ. ಬಟ್ 10 ರೂಪಾಯಿ ತೊಗೊಂಡು ಬಂದಿಲ್ಲ ಅಂದರೆ ಅಷ್ಟೇ, ಮನೆಗೆ ಬಂದ ತಕ್ಷಣ ಮಂಗಳಾರತಿ ಆಗ್ತಾಯಿತ್ತು. 10 ರೂಪಾಯಿ ತೊಗೊಂಡು ಹಾಗೆ ಕೊಟ್ಟು ಹಾಗೆ ಮತ್ತೆ ಮುಂದೆ ಹೊರಟೆ ಬ್ಯಾಗ್ ತೊಗೊಂಡು. ಬಟ್ ಬ್ಯಾಗ್ ಮಾತ್ರ ಸಕ್ಕತ್ತಾಗಿ ವೇಟ್ ಇತ್ತು ಗೊತ್ತಾ. ಅದು ತೊಗೊಂಡು ಮಾರ್ಕೆಟ್ ತುಂಬ ಸುತ್ತೋದೇ ಒಂಥರ ಟಾಸ್ಕ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಬಿಗ್ ಬಾಸ್ ಟಾಸ್ಕ್ ನಂದು. ಅಂದ್ರೂ ಏನಿಲ್ಲ, ವೆಯ್ಟ್ ಇತ್ತು, ಪರವಾಗಿಲ್ಲ ಅನಿಸುತ್ತೆ. ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಮನೇಲಿ ನನ್ನ ತಗೊಂಡು ಹುಷಾರಿಲ್ಲ, ಕಿವಿ ಫ್ರೂಟ್ಸು ಮತ್ತು ಆ್ಯಪಲ್ ತೊಗೊಂಡೆ. ಅವನು ಅಷ್ಟೇ, ಅವನು ಏನು ಕಮ್ಮಿ ಮಾಡಿಲ್ಲ. ಅವರು ಏನು ಮಾಡೋಕ್ಕಾಗಲ್ಲ, ಹೋಗಲಿ ಅಂತ ಅವನು ತೊಗೊಂಡೆ. ಇದು 140 ಮಾಡ್ಕೊಡಿ. ಅದು ಲಾಸ್ಟ್ ರೇಟ್ 160 ಲಾಸ್ಟ್ ಕೊಡಿ. 140 ಬರ್ಕೊಡಿ. 160 ಸರ್, ಎಷ್ಟು ಬೇಕು ರೀ? ಎಷ್ಟೈತೆ ಎರಡೂ? ಇನ್ನೂ 20 ರೂಪಾಯಿ ಬೇರೆ ಇದ್ರೆ ಕೊಡ್ತೀನಿ. ಇವಾಗ ತಗೊಂಬಂದೆ ನನ್ನ ಶಾಪಲ್ಲಿ. ಇದೇ ಲಾಸ್ಟ್ ಮೇಬಿ ಇರೋದು. 400. ತವ ಎಲ್ಲ ತೊಗೊಂಡು ಬಂದೆ. ಹಿಂಗೆ ಸೋಫಾ ಕವರ್ ಇದ್ದಿಲ್ಲ, ಸೋಫಾ ಕವರ್ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿನೂ ಬಾರ್ಗಿನ್ ಮಾಡೋಕ್ಕಾಗಿಲ್ಲ, ಅಂದ್ರೂ ಇಷ್ಟ ಆಯಿತು. ಇಷ್ಟ ಆಗಿದ್ದು ನಾನು ಬಿಡಲ್ಲ. ಸೊ ಅದನ್ನು ತೊಗೊಂಡು ಅವ್ರಿಗೆ ಫೋನ್ಪೇ ಮಾಡಿದೆ. ಮತ್ತು ನನ್ನ ಫ್ರೆಂಡ್ ಹೇಳಿದರು, ಇಲ್ಲೇನು ತೊಗೊಳಕ್ಕೆ ಹೋಗ್ಬೇಡ, ಇದು ಒಂದು 2 ಮಂತ್ಸ್ ಇರುತ್ತೆ, 2 ಮಂತ್ಸ್ ಆದಮೇಲೆ ಅವ್ರು ಹೋಗುವಾಗ ತುಂಬ ಕಮ್ಮಿ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ನೋಡೋಣ, ಒಂದು ರೌಂಡ್ ಹಾಕೋಣ ಅಂತ ಹೇಳಿದ್ವಿ. ಹೆಣ್ಮಕ್ಳಿಗೆ ಇಷ್ಟ ಆಗೋದು ಕುರ್ತಾ ಆಗಿರ್ಬೋದು, ಹೇರಿಂಗ್ಸ್ ಆಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, ಮತ್ತು ಮನೇಲಿ ಯೂಸ್ ಮಾಡೋ ಪಾತ್ರೆಗಳಾಗಿರ್ಬೋದು, ಕಟ್ಗೆ ಐಟಮ್ಸ್ ಅಂತೂ ಸಕ್ಕತ್ತಾಗಿದ್ದು. ನಾನು ಈಗ 2 ಇಯರ್ಸ್ ಬ್ಯಾಕ್ ಇಲ್ಲೇ ನಾನು ಮೋಸ ಹೋಗಿದ್ದೆ. ಸೋಫಾ ಸೆಟ್ ತೊಗೊಂಡಿದ್ದೆ, ಅದು ತುಂಬ ಚೀಪಾಗಿತ್ತು. ಎಷ್ಟು 12,000 ಇತ್ತು. ಬಟ್ ನನಗೆ 20,000 ಕೊಟ್ಟಿದ್ರು ಅವರು ಇದ್ದಿದ್ರೆ ಅವ್ರಿಗೆ ಭಯನ ಅಂದ್ಕೊಂಡೆ, ಬಟ್ ಅವ್ರು ಇರಲಿಲ್ಲ. ಹಾಗಾಗಿ ಸುಮ್ಮನೆ ಇನ್ನೇನು ಮಾಡೋಕ್ಕಾಗೋದೆ ಅಂತ ಒಂದು ನನಗೆ ನೋಡೋಣ ಅಂತ ಬಂದಿದ್ನಲ್ಲ, ಇವೆಲ್ಲ ನೋಡಿದೆ. ತುಂಬ ಚೆನ್ನಾಗಿದ್ದು, ಆದರೆ ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಫ್ರೆಂಡ್ ಹೇಳ್ದಂಗೆ ಅವ್ರ ಮನೆಗೆ ಊರಿಗೆ ಹೋಗುವಾಗ ಕಮ್ಮಿ ಕೊಡ್ತಾರಂತೆ. ಮಾಮೂಲಿ ಒಂದು 10-20% ಡಿಸ್ಕೌಂಟ್ ಇರುತ್ತಂತ ಆ ಟೈಮಲ್ಲಿ. ಆವಾಗೆ ಬಂದು ಇನ್ನೊಂದ್ಸಲ ಶಾಪ್ ಮಾಡ್ತೀನಿ, ನಿಮ್ಗೆ ಕ್ಲೀನಾಗಿ ಅವಾಗ ತೋರಿಸ್ತೀನಿ ಏನೆಲ್ಲ ತೊಗೊಂಡೆ, ಏನೆಲ್ಲ ಇತ್ತು ಅಂತ. ಸೊ ನೋಡಿ, ತುಂಬ ಪಿಂಗಾಣಿ ಐಟಮ್ಸ್ ಅಂತೂ ಸಕ್ಕತ್ತಾಗಿದ್ದಾವೆ. ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದೇ ಬೇಡ ಅಂದ್ಕೊಂಡು ಎಲ್ಲನೂ ನೋಡಿಕೊಂಡು, ಅದರ ಆಸೆ ಆಗಿತ್ತು ಎತ್ಕೊಳ್ಳೋಣ ಅಂತ. ಬಟ್ ದುಡ್ಡು ಉಳಿಯಿತ್ತು ಅಂದರೆ ಯಾರಿಗಾದ್ರೂ ಇರುತ್ತಲ್ವ. ಸೊ ಹಂಗೆ ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಸಕ್ಕ ಟೇಸ್ಟಿ ಆಗಿತ್ತು. ಒಂದು ಖಾಲಿ ಮಾಡಿ ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ, ದುಡ್ಡು ಕೊಟ್ಟು ಹಂಗೇ ತಿನ್ನೋಣ ಅಂತ. ಮತ್ತು ಇನ್ನೊಂದು ಅದನ್ನೂ ಟೇಸ್ಟ್ ಮಾಡು ಅಂತ ಹೇಳಿದ್ರು. ಇದು ಸ್ವಲ್ಪ ಖಾರ ಜಾಸ್ತಿ ಇತ್ತು. ಇವಾಗ ಸೆಕೆಂಡ್ ಒಂದು ತೊಗೊಂಡಿದ್ದು ಖಾರ ಕಮ್ಮಿ ಇತ್ತು. ಸೊ ಹಂಗೆ ಅದನ್ನೇ ಅಲ್ಲೇ ಕುತ್ಕೊಂಡು ತಿಂದು ಹಾಗೆ ಮಿರ್ಚಿ ಮತ್ತು ಮಂಡಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತು. ಬಂದ್ವಿ. ಇನ್ನು ನಿಂತ್ಕೊಂಡು ನಮ್ಮ ಗದಗ ಸ್ಪೆಷಲ್ ಗಿರ್ಮಿಟ್ಟಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸುಡ ಹಾಕಿರ್ತಾರೆ, ಟೇಸ್ಟ್ ಮಾಡಿ.
ಬದ್ನೆಕಾಯಿ ಬಜ್ಜಿ ಫುಲ್ ಬಿಸಿ ಬಿಸಿ ಆಗಿದೆ. ಫೇವ್ರೆಟ್ ಇದು. ಅದೆಲ್ಲ ತಿಂದು ಮತ್ತೆ ಮನೆ ಕಡೆ ಹೊರಟೆ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿ